ರೀಲ್ಸು ಅದು ನಿಮಗೆ ಎಂಟರ್ಟೈನ್ಮೆಂಟ್ ಕೊಡ್ತಾನೇ ಇದೆ, ಕಲರ್ಫುಲ್ಲಾಗೇ ಇದೆ. ಒಂದು ಸತಿ ಪಕ್ಕ ಇಟ್ಟರೆ ಎಲ್ಲ ಕಾಮ್ ಆಗಿದೆ, ಏನು ಇಂಟ್ರೆಸ್ಟಿಂಗ್ ಇಲ್ಲ. ಯಾರಾದರೂ ಮಾತಾಡಿದರೆ ನಿಧಾನಕ್ಕೆ ಇದೆ, ಬೇಡ ಅಂತ ಮತ್ತೆ ಅದು ಒಳಗೆ ಹೋಗ್ಬಿಡ್ತಾಯಿದ್ವಿ. ಅಲ್ಲಿ ಅವ್ರ ಮೈಫು ಏನೋ ಮಾತಾಡ್ತಾ ಅದು ಇದಾರೆ ನೋಡಿ ಆ ಜೆನ್ಜಿಗಳು ಅಂತ ಒಂದು ಅಸಹನೆ ಬಂದಿದೆ. ಮುಂಚೆ ನಮಗೆ ಯಾರಾದೇನೋ ಹೇಳಿದ್ರೆ ಹೌದಾ ಇರ್ಬೋದು ಅಂತಾರೆ. ಇವಾಗ ನೀವು ಏನಾದರೂ ಇವ್ರಿಗೆ ಹೇಳಿ 1 ನಿಮಿಷ ಅಂತ ಸರ್ಚ್ ಮಾಡಿ ನೀವು ಹೇಳೋದು ಸುಳ್ಳು ಅಂತ ಹೇಳ್ಬಿಡ್ತಾರೆ. ಈ ಥರ ಇಲ್ಲ ಅಲ್ವಾ ಪ್ರಪಂಚ, ನೀವೇ ಎಲ್ಲೋ ಇದ್ದೀರಾ ಅಂತ ಹೇಳ್ಬಿಡ್ತಾರೆ. ಅಂದರೆ ಇನ್ಫಾರ್ಮೇಷನ್ ಓವರ್ಲೋಡೆಡ್. ಈಗ ಜೆನ್ಜಿಗೆ ಫೋಕಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಅದು ಒಪ್ಕೊಳ್ಳಲ್ಲ. ಒಂದು ಫೋನ್ ಕೊಟ್ಟು ನೋಡಿ, 8 ಅವರ್ ನೋಡ್ತಾರಲ್ವ, ಅಂದರೆ ಫೋಕಸ್ ಇದೆ, ಡೈರೆಕ್ಷನ್ ಇಲ್ಲ. ಇವಾಗ ನಮ್ಮ ಜನ್ರೇಷನ್ ನೋಡಿದರೆ ವಿ ಕ್ರಿಯೇಟೆಡ್ ಇಂಟರ್ನೆಟ್. ಇವಾಗಿರೋ ಜೆನ್ಜಿ ದೇ ಆರ್ ಯೂಸಿಂಗ್ ದ ಇಂಟರ್ನೆಟ್. ನಾಳೆ ಬರೋ ಜನರೇಷನ್ಸು ದೇ ಆರ್ ದ ರಿಯಲ್ ಇಂಟರ್ನೆಟ್ ಅಂತಲೇ ಹೇಳ್ಬೋದು, ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನೇ ಹೇಳ್ಬೋದು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಯ್ಯಪ್ಪ ಪಿಂಡಿ ಅವರಿದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ ಸರ್. ಇವತ್ತು ನಾನು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಮತ್ತು ಭಾಳ ಇಂಪಾರ್ಟೆಂಟ್ ಅನಿಸುತ್ತೆ ಜೆನ್ಜಿ ಬಗ್ಗೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಜೆನ್ಜಿ ಅಂದರೆ ಆ ವರ್ಡ್ ನಮಗೆಲ್ಲರೂ ಗೊತ್ತಿರುವಂಥದ್ದು. ಬಟ್ ಇತ್ತೀಚೆಗೆ ಒಂದು 2-3 ಪ್ರಸಂಗಗಳು ಹೇಗಾದವು ಅಂದರೆ ಇಡೀ ಜಗತ್ತು ಆ ಜೆನ್ಜಿನ ಗಮನಿಸೋ ಥರ ಆಯಿತು. ಅದು ಎಲ್ಲಿ ಅಂದರೆ ನೇಪಾಳದಲ್ಲಿ ನಡೆದ ಒಂದು ರೆವಲ್ಯೂಷನ್ ಅಂತ ನಾವೇನು ಕರಿತೀವಿ, ಅದ್ರ ಹಿಂದೆ ಇರುವಂಥದ್ದೇ ಜೆನ್ಜಿ ಅಂತ ನಾವು ಅದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀವಿ, ಜನ ಕೂಡ ನೋಡಿದ್ದಾರೆ. ಓಕೆ, ಸೊ ಈ ಒಂದು ಜೆನ್ಜಿ ಅಂದರೆ ಒಂದು ಹದಿಹರೆಯದ ಮಕ್ಕಳು ಅಂತ ಹೇಳ್ಬೋದು. 13ರಿಂದ 18, 19, 20, 21, 22 ಈ ಒಂದು ರೇಂಜಲ್ಲಿರುವಂಥ ಮಕ್ಕಳು ಅಂತ ಹೇಳ್ಬೋದು. ನಮ್ಮ ಮನೇಲೆಲ್ಲ ಜೆನ್ಜಿಗಳಿದ್ದಾರೆ, ನನ್ನ ಮನೇಲೂ ಇದ್ದಾರೆ, ಇವ್ರ ಮನೇಲೂ ಇದ್ದಾರೆ. ನಿಮ್ಮ ಮನೇಲೂ ಜೆನ್ಜಿಗಳಿರ್ಬೋದು ಅಥವಾ ನೀವೇ ಜೆನ್ಜಿ ಆಗಿರ್ಬೋದು. ಅವ್ರಿಗೆ ಹೇಗೆ ನಾವು ಸ್ಪಿರಿಚುಯಾಲಿಟಿ ದಾರಿಯಲ್ಲಿ ತೊಗೊಂಡು ಬರ್ಬೋದು ಅನ್ನೋದು ಒಂದು ಪ್ರಶ್ನೆ, ಅನ್ನೋದು ಒಂದು ಟೋಟಲ್ ಒಂದು ವಿಷಯ. ಬಟ್ ಅದರಲ್ಲಿ ನಾನು ಒಂದಷ್ಟು ಪ್ರಶ್ನೆಗಳನ್ನ ಕೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಸರ್, ಒಂದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ನನಗನ್ಸೋದು, ಈ ಜೆನ್ಜಿ ಕಾನ್ಷಿಯಸ್ನೆಸ್ ಮತ್ತು ನಮ್ಮ ಕಾನ್ಷಿಯಸ್ನೆಸ್ ಮಧ್ಯೆ ಏನು ವ್ಯತ್ಯಾಸ ಇದೆ ಅನ್ನೋದು ಮೊದಲನೇ ಪ್ರಶ್ನೆ. ಇದನ್ನು ಅರ್ಥ ಮಾಡ್ಕೊಂಡ್ರೆ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೋದು. ಸೊ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ಇವತ್ತು ನೋಡಿದರೆ ಇದೆಲ್ಲ ತುಂಬ ಹೊಸ ಪದಗಳು ನಮಗೆ. ಈ ಜೆನ್ಜಿ, ಜೆನ್ ವೈ, ನೆಕ್ಸ್ಟು ಜೆನ್ ಆಲ್ಫಾ, ಇದೆಲ್ಲ ತುಂಬ ಹೊಸ ಪದಗಳು. ಮುಂಚೆ ಎಲ್ಲ ನಮಗಿರೋದು ಚೈಲ್ಡ್ಹುಡ್ಡು, ಅಡಲ್ಟು, ಯಂಗ್ ಏಜು, ಓಲ್ಡ್ ಏಜು, ಈ ಥರ ಸಿಂಪಲ್ ಆಗಿತ್ತು. ಬಟ್ ಅಲ್ಲಿ ನೋಡಿದ್ರೆ ಎಲ್ಲರ ಮೈಂಡ್ಸೆಟ್ಸ್ ಒಂದೇ ಥರ ಇತ್ತು. ಬಟ್ ಇವಾಗ ಆ ಥರ ಇಲ್ಲ. ಈಗ 1981 ನಾನು ಆವಾಗ ಹುಟ್ಟಿದ್ದೀನಿ, ಸೊ ನನಗೆ ನೆನಪಿದೆ ಅದು. ಸೊ 1981 to 2000 ಇಯರ್ ಇವರೆಲ್ಲರೂ ಮಿಲೇನಿಯಲ್ಸ್ ಅಂತಾರೆ, ಜೆನ್ ವೈ ಅಂತಲೂ ಹೇಳ್ಬೋದು. ಯಾವ ಒಂದು ಟೈಮಲ್ಲಿ ಮೂಲಾಧಾರ ಚಕ್ರ ಅಂದರೆ ಬೇಸ್ ಚಕ್ರ, ಅಂದರೆ ನಾವು ಓದಬೇಕು, ಚೆನ್ನಾಗಿರಬೇಕು, ಹೆಸರು ಇರಬೇಕು, ನಾವು ಸೆಟ್ಲ್ ಆಗಬೇಕು, ಮನೆ ಮಾಡಬೇಕು, ಈ ಒಂದು ಮೈಂಡ್ಸೆಟ್ಟು ಆವಾಗಿತ್ತು. ಬಟ್ 2000 to 2012 ಹುಟ್ಟಿದ್ದಾರೆ ನೋಡಿ, ಇವ್ರನ್ನ ಜೆನ್ಜಿ ಅಂತ ಕರೀತಾರೆ. 2012 ಅಪ್ ಟು 2012. ಸೊ ಅವ್ರಿಗೆ ಇವಾಗೆಲ್ಲ ಟೀನೇಜಸ್ಸು ಈ ಏಜೆಲ್ಲ ಇದೆ ನೋಡಿ. ಸೊ ಒಂದೊಂದು ಏಜಲ್ಲಿನೂ ಮೇ ಬಿ ದ ನಂಬರ್ಸ್ ಮೇ ಬಿ ರಾಂಗ್, ಬಟ್ ಆ ಜೆನ್ಜಿ ಅನ್ನೋ ಒಂದು ಕ್ಯಾಟಗರಿಯಲ್ಲಿ ಇರೋರಿಗೆ ದೇ ಆರ್ ಮೋರ್ ಇನ್ ಟು ದ ಎಮೋಷನ್ ಸೈಡ್. ಸೆಕೆಂಡ್ ಚಕ್ರ ಅಂತ ಸ್ವಾಧಿಷ್ಠಾನ ಚಕ್ರದಲ್ಲಿದ್ದಾರೆ. ಈಗ ಫ್ಯೂಚರ್ ಜನ್ರೇಷನ್ಸ್ ಇವಾಗ ಹುಟ್ಟೋರೆಲ್ಲರೂ ಇಂಟೆಲೆಕ್ಚುವಲ್ ಆಗಿದ್ದಾರೆ. ಇವಾಗ ನಮ್ಮ ಜನ್ರೇಷನ್ ನೋಡಿದರೆ ವಿ ಕ್ರಿಯೇಟೆಡ್ ಇಂಟರ್ನೆಟ್. ಇವಾಗಿರೋ ಜೆನ್ಜಿ ದೇ ಆರ್ ಯೂಸಿಂಗ್ ದ ಇಂಟರ್ನೆಟ್. ನಾಳೆ ಬರೋ ಜನರೇಷನ್ಸು ದೇ ಆರ್ ದ ರಿಯಲ್ ಇಂಟರ್ನೆಟ್ ಅಂತಲೇ ಹೇಳ್ಬೋದು, ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನೇ ಹೇಳ್ಬೋದು. ಟೆಕ್ನಾಲಜಿ ಅಷ್ಟೊಂದು ಇವಾಗ ಯೂಸ್ ಮಾಡ್ತಾ ಇದ್ದಾರೆ. ಜೆನ್ಜಿ ಆರ್ ಯೂಸಿಂಗ್ ದ ಟೆಕ್ನಾಲಜಿ. ನಾಳೆ ಈ ಟೆಕ್ನಾಲಜಿ ರಿಸಲ್ಟೇ ನೆಕ್ಸ್ಟ್ ಜನ್ರೇಷನ್ ಆಗುತ್ತೆ. ಇವದಕ್ಕೆ ಕಾನ್ಷಿಯಸ್ನೆಸ್ ಶಿಫ್ಟ್ ಏನು ಅಂದರೆ, ಈಗ ನಾನು ನನ್ನ ಫ್ರೆಂಡ್ಸು, ನನ್ನ ರಿಲೇಟಿವ್ಸ್ ಎಲ್ಲ ನೋಡ್ತಾ ಇರ್ತೀನಿ. ನನ್ನ ಏಜು ಸುತ್ತಮುತ್ತ 30-40s ಎಲ್ಲರೂ ಒಂದು ಸ್ಟೇಬಿಲಿಟಿ, ಪೇಷನ್ಸು, ಕೆರಿಯರು ಇದೆಲ್ಲ ಇರುತ್ತಲ್ವ. ಇವಾಗಿರೋ ಜನರೇಷನ್ಗೆ ಅದು ಇಲ್ಲ. ಯಾಕೆ ಅಂದರೆ ಇದು ಇಬ್ಬರದು ಸಮಸ್ಯೆ ಅಲ್ಲ, ಇಡೀ ಜನರೇಷನ್ ಒಂಥರ ಥಿಂಕಿಂಗಲ್ಲಿದ್ದಾರೆ. ಆ್ಯಂಡ್ ಮುಂಚೆ ನಮಗೆ ಯಾರಾದೇನೋ ಹೇಳಿದ್ರೆ ಹೌದಾ ಇರ್ಬೋದು ಅಂತಾರೆ. ಇವಾಗ ನೀವು ಏನಾದರೂ ಇವ್ರಿಗೆ ಹೇಳಿ 1 ನಿಮಿಷ ಅಂತ ಸರ್ಚ್ ಮಾಡಿ ನೀವು ಹೇಳೋದು ಸುಳ್ಳು ಅಂತ ಹೇಳ್ಬಿಡ್ತಾರೆ. ಈ ಥರ ಇಲ್ಲ ಅಲ್ವಾ ಪ್ರಪಂಚ, ನೀವೇ ಎಲ್ಲೋ ಇದ್ದೀರಾ ಅಂತ ಹೇಳ್ಬಿಡ್ತಾರೆ. ಅಂದರೆ ಇನ್ಫಾರ್ಮೇಷನ್ ಓವರ್ಲೋಡೆಡ್, ಡಿಜಿಟಲ್ ಏಜ್ ಅಂತ ಹೇಳಬೇಕು. ಸೊ ರಿಯಾಲಿಟಿಗೂ ಸುಳ್ಳುಗೂ
ಇಮ್ಯಾಜಿನೇಷನ್ಗೂ ಡಿಫ್ರೆನ್ಸ್ ಅವ್ರಿಗೆ ಚೆನ್ನಾಗಿ ಗೊತ್ತು. ಅವ್ರಿಗೆ ಅಥೆಂಟಿಸಿಟಿ ಬೇಕು, ಅವ್ರಿಗೆ ಫ್ರೀಡಮ್ ಬೇಕು. ಅದೇ ಹೇಳ್ತೀನಿ, ಇವಾಗ ಇರೋ ಈ ಜನ್ರೇಷನ್ಗೆ ಹತ್ರ ಓನ್ಲಿ ಫ್ರೆಂಡ್ಶಿಪ್ ವರ್ಕ್ಸು. ನೀವು ಕಂಟ್ರೋಲ್ ಮಾಡೋಕ್ಕೆ ನೀವು ಟ್ರೈ ಮಾಡಿದ್ರು ನಿಮ್ಮ ಕಾನ್ಷಿಯಸ್ನೆಸ್ ಅವ್ರ ಕಾನ್ಷಿಯಸ್ನೆಸ್ ಬೇರೆ. ಯಾಕಂದರೆ ಇಡೀ ಜನ್ರೇಷನ್ ಅವ್ರಿಗೊಂದು ಎಕ್ಸಾಂಪಲ್ ಥರ ಇದೆ. ಸೊ ಅವರು ರಿಯಾಕ್ಷನ್ಸ್ ವಿಲ್ ಬಿ ವೆರಿ ಕ್ವಿಕ್. ಸೊ ಇವ್ರಿಗೆ ಮೆಡಿಟೇಷನ್ ಅನ್ನೋದು ಇಂಟ್ರಡ್ಯೂಸ್ ಮಾಡಬೇಕು. ಮೆಡಿಟೇಟ್ ಮಾಡಿ ಮಾಡಿ ಅಂದರೆ ಅವ್ರು ಮಾಡಲ್ಲ. ಸೊ ಹಂಗಾಗಿ ನಾನು ಈ ಸ್ಕೂಲ್ ಚಿಲ್ಡ್ರನ್ ಎಸ್ಪೆಷಲಿ PU ಕಾಲೇಜಲ್ಲಿ ಇರೋರಿಗೆ ದೇ ಆರ್ ಆಲ್ ಇಂಟು ದ ಜೆನ್ಸಿ ಕ್ಯಾಟಗರಿ. ಇವ್ರಿಗೆ ಆ ಆರ್ಗನೈಸೇಷನಲ್ಲೇ ಹೋಗಿ ನಾವು ಧ್ಯಾನ ಹೇಳಿದರೆ ಅವ್ರು ಮಾಡಲೇಬೇಕು. ಯಾಕಂದರೆ ಅದು ಆರ್ಗನೈಸೇಷನ್ ಹೊರಗೇನೆ ಇವ್ರಿಗೆ ಮಾಡಬೇಕು ಅಂತ ಒಂದು 2 months ಮುಂಚೆ ಯೂತ್ ಫೆಸ್ಟ್ ಅಂತ ಒಂದು ಆಗಿದೆ ಪಿರಮಿಡ್ ವ್ಯಾಲಿಯಲ್ಲಿ. ಆವಾಗ ನನಗೊಂದು ಅವಕಾಶ ಬಂತು. ಎಷ್ಟೋ ಯಂಗ್ಸ್ಟರ್ಸ್ಗೆ ನಾವು ಇನ್ನೊಂದು ದೊಡ್ಡ ಅವಕಾಶ ಕೊಡಬೇಕು. ಯಾಕಂದರೆ ಒಂದು ಎನ್ವೈರ್ಮೆಂಟ್ ನಾವು ಕೊಟ್ಟರೆ ಅವರೆಲ್ಲರೂ ಅಲ್ಲಿ ಬಂದರೆ ಆ ಮೊಬೈಲ್ಸ್ ಯೂಸ್ ಮಾಡೋದು ಫಸ್ಟು ಸ್ಟಾಪ್ ಆಗುತ್ತೆ. ನೆಕ್ಸ್ಟ್ ಅವ್ರ ಥಿಂಕಿಂಗಲ್ಲಿನೂ ಚೇಂಜ್ ಬರುತ್ತೆ ಅಂತ ಒಂದು 4 days ಪ್ರೋಗ್ರಾಮ್ ಇತ್ತು. ಎಂಟೈರ್ ಪ್ರೋಗ್ರಾಮ್ಗೆ ಮ್ಯಾಕ್ಸಿಮಮ್ ಒಂದು 400 ಸ್ಟೂಡೆಂಟ್ಸ್ ಡ್ರೈವ್ ಮಾಡಿದೆ ನಾನು ಫ್ರೀಯಾಗಿ. ನಾನು ಸ್ಪಾನ್ಸರ್ ಮಾಡಿ, ಅವರು ಅಕಾಮಿಡೇಷನ್ ಫುಡ್ಡೆಲ್ಲ ನಾನೇ ಸ್ಪಾನ್ಸರ್ ಮಾಡಿ ಒಂದು ಕ್ಯಾಂಪೇನ್ ರನ್ ಮಾಡಿ ಒಂದು 400 ಸ್ಟೂಡೆಂಟ್ಸ್ಗೆ ಫ್ರೀಯಾಗಿ ನಾನಲ್ಲಿ ಕ್ಯಾಂಪೇನ್ ಮಾಡಿ ಅವ್ರನ್ನ ಕಲಿಸಿದ್ದೀನಿ ಅಲ್ಲಿ. ಆ 4 days ಆದಮೇಲೆ ಎಷ್ಟು ಮೆಸೇಜಸ್ ಬಂದಿದೆ ಅಂದರೆ, ಥ್ಯಾಂಕ್ ಯು ಸರ್, ಒಂದು ಹೊಸ ಪ್ರಪಂಚ ತೋರಿಸಿದ್ರಿ ನಮಗೆ. ಮೊಬೈಲೇ ಪ್ರಪಂಚ ಅಂತ ಅಂದ್ಕೊಂಡಿದ್ವಿ. ರಿಯಲ್ ಫ್ರೆಂಡ್ಶಿಪ್ ಏನು, ರಿಯಲ್ ಸ್ಪಿರಿಚುವಾಲಿಟಿ ಏನು, ಒಂದು ಎನರ್ಜಿ ಫೀಲ್ಡು ಅವ್ರಿಗೆ ನಾವು ಇಂಟ್ರಡ್ಯೂಸ್ ಮಾಡಿಕೊಡ್ಬೇಕು. ಈಗ 1-2 ಸಂಘಟನೆ ಆಗಿದೆ, ತುಂಬ ನೋವು ಕೊಟ್ಟಿದೆ. ಬಟ್ ಇಡೀ ಜನರೇಷನ್ ನೆಗೆಟಿವ್ ಅಂತ ಒಂದು ಪ್ರಚಾರ ಆಗಿದೆ. ಮೊನ್ನೆ ಒಬ್ಬ IAS ಆಫೀಸರ್ ಮನೆಗೆ ಹೋಗಿದ್ದೀನಿ ನಾನು. ಅಲ್ಲಿ ಅವ್ರ ವೈಫು ಏನೋ ಮಾತಾಡ್ತಾ ಇದಾರೆ ನೋಡಿ ಆ ಜೆನ್ಜಿಗಳು ಅಂತ ಒಂದು ಅಸಹನೆ ಬಂದಿದೆ. ಅಂದರೆ ಜಡ್ಜ್ಮೆಂಟ್ ಮಾಡಬೇಡಿ, ಅವ್ರು ಏನು, ಅವ್ರ ಫ್ರೀಕ್ವೆನ್ಸಿ ಏನು ಅಂತ ನೋಡಿ ಅವ್ರಿಗೆ ಹೆಂಗೆ ಸಹಾಯ ಮಾಡ್ಬೋದು, ನಾವು ಅವ್ರನ್ನ ಹೆಂಗೆ ಅರ್ಥ ಮಾಡ್ಕೋಬೇಕು ನೋಡಬೇಕು. ಲೇಬಲ್ ಆಗಬೇಡಿ ದಯವಿಟ್ಟು. ಅದು ಲೇಬಲ್ ಹಾಕಿದರೆ ಇನ್ನೂ ಅಷ್ಟಾಗುತ್ತೆ. ಮೀಡಿಯಲ್ಲಿ ನಾನು ನೋಡ್ತಾ ಇದ್ದೀನಿ ಜೆನ್ಜಿ ಅಂತ ತುಂಬ ನೆಗೆಟಿವ್ ಇದೆ. ಬಟ್ ಇದೇ ಜೆನ್ಜಿಯಲ್ಲಿ ನನಗೊಂದು ಗುರುಗಳಿದ್ದಾರೆ. ಈ ಯಂಗ್ ಏಜಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಎಷ್ಟು ಮಾಡಬೇಕು ಅನ್ನೋ ಇನ್ಸ್ಟಾಗ್ರಾಮ್ ಹೇಳ್ಕೊಡೋ ಒಬ್ಬ ವ್ಯಕ್ತಿ ಇದ್ದಾನು. ಈಸ್ ಜಸ್ಟ್ 14 years. 14 yearsಲ್ಲಿ ಒಂದು 40-50 years ಇರೋವರೆಗೂ ನಾಲೆಡ್ಜ್ ಇಲ್ಲ. ಅಂದರೆ ಶಾರ್ಟ್ ಟೈಮಲ್ಲಿ ಎಷ್ಟೋ ಕಲಿಬೋದು ನಾವು ಅವ್ರ ಹತ್ರ. ತುಂಬ ಸಕ್ಸಸ್ ಇದೆ. ಬಟ್ ಈ ಏಜ್ ಏನಿದೆ ಅಂದರೆ ತುಂಬ ಇಸ್ ಏಜ್ ಆಫ್ ಕಂಪ್ಯಾರಿಸನಲ್ಲಿ ಇದ್ದಾರು, ತುಂಬ ಸ್ಟ್ರೆಸ್ಸಲ್ಲಿದ್ದಾರೆ. ಚಿಕ್ಕ ವಯಸ್ಸಲ್ಲಿ ಏನಾದರೂ ಸಾಧಿಸಬೇಕು ಅಂತ ಫೋರ್ಸ್ ಅವ್ರಿಗೆ ಜಾಸ್ತಿ ಇದೆ. ಬಟ್ ಒಂದು ಏನಿಲ್ಲ ಅಂದರೆ ಬ್ಯಾಲೆನ್ಸ್ ಇಲ್ಲ. ಆ ಬ್ಯಾಲೆನ್ಸ್ ಬರಬೇಕು ಅಂದರೆ ಅಲ್ಲಿ ಮೆಡಿಟೇಷನ್ನು, ಆ ಪೇಷನ್ಸ್ ಅನ್ನೋದು ನಾವು ಕೊಡೋಕ್ಕೆ, ನಾವು ಫ್ರೆಂಡ್ಶಿಪ್ ಮೂಲಕನೇ ಅದು ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಯು ಹ್ಯಾವ್ ಟು ಬಿ ಅ ಫ್ರೆಂಡ್ ವಿತ್ ಪ್ಯಾರೆಂಟ್ ಆಗಿದ್ರೂ ಸರಿ, ಬೇರೆ ಒಬ್ಬರ ಥರ ಎಂಪ್ಲಾಯೀಸ್ ಆಗಿ. ಈಗ ನೀವು ತುಂಬ ಕಾರ್ಪೊರೇಟ್ ಸ್ಟೋರೀಸ್ ಬರ್ತಾ ಇರುತ್ತೆ. ಈ ಜೆನ್ಜಿ ಬಂದ್ರೇ ಮ್ಯಾನೇಜರ್ಸ್ ಈ ಥರ ಆಗ್ತಾರೆ. ಅವರು ಏನೇನೋ ರಿಯಾಕ್ಷನ್ಸ್ ಮಾಡ್ತಾರೆ, ಇವ್ರಿಗೆ ಅರ್ಥ ಆಗಲ್ಲ. ಏನಾದರೂ ಇದ್ದರೆ ಐ ಡೋಂಟ್ ವಾಂಟ್ ಯುವರ್ ಜಾಬ್ ಅಂತ ಹಾಕ್ಬಿಟ್ಟು ನಾವು ಬಂದರೆ ಜಾಬ್ ಅಂದರೆ ನಮಗೆ ಅದು ಒಂದು ಸೆಕ್ಯೂರಿಟಿ, ಟೆನ್ಷನು. ಬಟ್ ಅವ್ರಿಗೆ ಇದು ಹೋಗಿದರೆ 4 ಇದೆ ಬಿಟ್ಟು ಹೋಗ್ತಾ ಇರ್ತಾರೆ. ಬಟ್ ಅಂದರೆ ಅವ್ರಿಗೆ ಅಥೆಂಟಿಸಿಟಿ, ಎಮೋಷ್ನಲ್ ಫ್ರೀಡಮ್ಮು, ಆ ಫ್ರೆಂಡ್ಶಿಪ್ಪು, ಅವ್ರು ಮಾಡೋ ವರ್ಕಲ್ಲಿ ಒಂದು ವ್ಯಾಲ್ಯೂ ಇರಲ್ಲ ಅಂದರೆ ಅವರು ಮಾತು ಕೇಳಲ್ಲ. ಇವಾಗ ನಮ್ಮ ಜನ್ರೇಷನಲ್ಲಿ ನೋಡಿ, ಸಿವಿಲ್, ಮೆಕ್ಯಾನಿಕಲ್ಲು, ಎಲೆಕ್ಟ್ರಾನಿಕ್ ಏನೇ ಓದಿದ್ರು IT ಕಂಪ್ನಿಲೂ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಏನು ಅಂದರೆ ಏನು ಮಾಡಬೇಕು ಒಂದು ಕೆಲಸ. ಇವಾಗ ಆ ಥರ ಅಲ್ಲ. ಅವರು ಏನಾದರೂ ಓದಬೇಕಂದ್ರೆ ಇದು ಫ್ಯೂಚರಲ್ಲಿ ಇದು ಯೂಸ್ ಆಗಲ್ಲ ಅಂತ ಅವ್ರಿಗೆ ಗೊತ್ತು. ನೀವು ಫೋರ್ಸ್ ಮಾಡಿದ್ರೆ ಅವ್ನು ಕೇಳಲ್ಲ. ಸೊ ಹಂಗಾಗಿ ಅವ್ರ ಟ್ಯಾಲೆಂಟ್ಸ್ನ ಐಡೆಂಟಿಫೈ ಮಾಡಿ ನಾವು ಸಪೋರ್ಟ್ ಮಾಡೋದು ಒಂದೇ ನಮಗೆ ಸೊಲ್ಯೂಷನ್ ಇದೆ. ಸೊ ಜೆನ್ಜಿ ಅನ್ನೋದು ಅವ್ರಿಗೆ ಕಾನ್ಷಿಯಸ್ನೆಸ್ ಶಿಫ್ಟ್ ಅಂದರೆ ದೇ ನೀಡ್ ಅಥೆಂಟಿಸಿಟಿ. ನಾನು ಇವಾಗ ಟೈಮ್ ಸ್ಪೆಂಡ್ ಮಾಡ್ತೀನಿ, ಎನರ್ಜಿ ಸ್ಪೆಂಡ್ ಮಾಡ್ತೀನಿ, ಇದರಿಂದ ಉಪಯೋಗ ಇದೆಯಾ ನೀವು ಪ್ರೂವ್ ಮಾಡಿ ತೋರಿಸಿ, ದೆನ್ ಐ ವಿಲ್ ಡೂ. ಏನೋ ಮಾಡಬೇಕು ಅಂತ ಮಾಡಿದ್ರೆ ನಾನು ಮಾಡಲ್ಲ ಅನ್ನೋದು ತುಂಬ ಕ್ಲಾರಿಟಿ ಇದೆ ಸರ್ ಈ ಜನ್ರೇಷನ್. ಜೊತೆಗೆ ಇನ್ನೂ ಒಂದು ನೀವು ಹೇಳಿದ ಹಾಗೆ ನಮಗೆ ಕ್ಲಾರಿಟಿ, ನಮಗೆ ಕಡಿಮೆ ಆಯ್ಕೆಗಳಿದ್ದು, ಚಾಯ್ಸಸ್ ಕಡಿಮೆ ಇತ್ತು, ಹೀಗೆ ಕ್ಲಾರಿಟಿ ಇತ್ತು. ಇಲ್ಲಿ ಚಾಯ್ಸಸ್ ಜಾಸ್ತಿ ಇದೆ, ಕಂಫರ್ಟು ಜಾಸ್ತಿ ಇದೆ. ಸೊ ಹೀಗಾಗಿ ಇಲ್ಲಿ ಆ್ಯಂಕ್ಷಸ್ನೆಸ್ಸು ಜಾಸ್ತಿ ಇದೆ, ರೆಸ್ಟ್ಲೆಸ್ನೆಸ್ ಜಾಸ್ತಿ ಇದೆ. ಸೊ ಕೆಲವೊಂದು ಸಲ ಅದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಅಂತಂದರೆ, ಲೈಫಲ್ಲಿ ಏನು ಮಾಡಬೇಕನ್ನೋದೇ ಗೊತ್ತಿಲ್ಲ ಅನ್ನೋ ಹಂತಕ್ಕೆ ಹೋಗಿ ನಿಂತ್ಕೊಂಡ್ಬಿಡುತ್ತೆ. ಇಷ್ಟೆಲ್ಲ ಇದೆ, ನಾನು ಏನು ಮಾಡಲಿ ಲೈಫಲ್ಲಿ ಅನ್ನೋ ಹಂತಕ್ಕೆ ಹೋಗಿ ನಿಂತ್ಕೊಳ್ಳುತ್ತೆ. ಇದನ್ನು ಹೇಗೆ ಹ್ಯಾಂಡಲ್ ಮಾಡೋದು? ಸೊ ಇದರಲ್ಲಿ 2 ಇದೆ ಸರ್. ಒಂದು ಪರ್ಪಸ್ಸು, ನನ್ನ ಪ್ಯಾಷನ್ನು. ಈ 2 ಅವ್ರನ್ನ ನೋಡಬೇಕು. ಅಂದರೆ ಆ ಮೈಂಡ್ ವೇವ್ಸು ತುಂಬ ಹೈ ಫ್ರೀಕ್ವೆನ್ಸಿಯಲ್ಲಿದೆ ಇವಾಗ. ಅವರು ಯಾರ ಹತ್ರ ಜೆನ್ಜಿ ಹತ್ರ ಕೂತ್ಕೊಂಡಿದ್ರು ಒಂದು ಅವ್ರು ಏನೂ ಮಾಡಲ್ಲ, ನಾನು ಏನೂ ಮಾಡಲ್ಲ ಅಂತ ಕೂತ್ಕೊಳ್ತಾ ಇದ್ದಾರೆ. ಇಲ್ಲಾಂದರೆ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸೂ ಇದೆ. ಕರೆಕ್ಟ್ ಪಾರ್ತಲ್ಲಿ ಅವ್ರನ್ನ ಬಿಟ್ಟರೆ ದೇ ವಿಲ್ ಎಕ್ಸೆಲ್ ಲೈಕ್ ಎನಿಥಿಂಗ್. ಸೊ ನನಗೆ ತುಂಬ ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್ ಇದೆ ಈ ಜನ್ರೇಷನ್ ಜೊತೆ ವರ್ಕ್ ಮಾಡೋದು, ಅವ್ರಿಗೆ ಇನ್ಸ್ಪೈರ್ ಮಾಡೋದು, ಅವ್ರಿಗೆ ದಾರಿ ತೋರಿಸ್ಬೇಕು. ಇನ್ನರ್ ಪರ್ಪಸ್ ಅನ್ನೋದು ಇದೆ. ಅಂದರೆ
10 ಜನ ಇದು ಮಾಡ್ತಾ ಇದ್ದಾರೆ ನಾನು ಮಾಡಬೇಕು ಅಂತ ಅವ್ರು ಮಾಡಬಾರ್ದು. ಎಲ್ಲ ಇನ್ಫಾರ್ಮೇಷನ್ ನಿಮ್ಮ ಕೈಯಲ್ಲಿ ಇದೆ. ಏನೇ ಕಲಿಬೇಕು ಅಂದ್ರೂ ಇದು ಫ್ಲಿಕ್ ಆಫ್ ಎ ಸೆಕೆಂಡ್ ನಿಮ್ಗೆ ಕೋರ್ಸಸ್ ಸಿಗ್ತಾ ಇದೆ. ಕೂತ್ಕೊಂಡು ಅವ್ರ ಒಳಗೆ ಅವರು ಕಾಮಾಗಿ ಕೂತ್ಕೊಂಡು ನೋಡಬೇಕು, ನಾನು ಏನು ಮಾಡಿದ್ರೆ ಖುಷಿಯಾಗಿರ್ತೀನಿ, ಏನು ಮಾಡಿದ್ರೆ ಚೆನ್ನಾಗಿತ್ತು, ಅದೊಂದು ಡೈರೆಕ್ಷನ್ ಬೇಕು ಅವ್ರಿಗೆ. ಅದಕ್ಕೆ ಕೆಲವೊಂದು ಕೌನ್ಸಿಲಿಂಗ್ಸಲ್ಲಿ ನಾನು ಡೈರೆಕ್ಷನ್ ತೋರಿಸ್ತಾ ಇದ್ದೀನಿ. ರೈಟ್ ಕ್ವಶನ್ಸ್ ನಾವು ಕೇಳ್ತಾ ಇದ್ದರೆ ಅವ್ರಿಗೆ ರಿಯಲೈಸೇಷನ್ ಬಂದುಬಿಡುತ್ತೆ. ಇದು ಮಾಡ್ತಾ ಇದೆಯಾ, ಓಕೆನಾ, ಇದು ಏನಾದ್ರು ಫ್ರೆಂಡ್ ಮಾಡ್ತಾ ಇದ್ದೀನಿ, ಓಹ್ ನಿಮ್ಮ ಒಳಗಿಂದ ಬರ್ತಾ ಇದೆಯಾ, ಖುಷಿ ಬರ್ತಾ ಇದೆಯಾ, ನಿಮಗೆ ಇದರಲ್ಲಿ ಫ್ಯೂಚರ್ ಬ್ರೈಟ್ನೆಸ್. ಈಗ ನಮ್ಮ ಜನ್ರೇಷನಲ್ಲಿ ಡಾಕ್ಟರು, ಇಂಜಿನಿಯರು, ಇಲ್ಲಾಂದರೆ ಚಾಯ್ಸಸ್ ಕಮ್ಮಿ. ಬಟ್ ಇವಾಗ 100 ಚಾಯ್ಸಸ್ ಇದೆ ಅಲ್ವಾ. ಆ ಕ್ವೆಶನಿಂಗ್ ನಾವು ಮಾಡ್ತಾ ಇದ್ರೆ ಅವ್ರಿಗೆ ರಿಯಲೈಸೇಷನ್ ಬಂದುಬಿಡುತ್ತೆ. ನಾನು ಏನು ಹೇಳ್ತೀನಿ ಅಂದರೆ, ಓಕೆ 1 ಮಂತು ನೀವು ಅದೇ ನಿಮ್ಮ ಪ್ರೊಫೆಷನ್ ಅಂತ ಅಂದ್ಕೊಳ್ಳಿ, ಡೂ ಎವ್ರಿಥಿಂಗ್ ಪಾಸಿಬಲ್. ಆಮೇಲೆ ನೀವು ರಿಯಲೈಸ್ ಮಾಡಿ ಇದರಲ್ಲಿ ನಾವು ಕೆರಿಯರ್ ಬಿಲ್ಡ್ ಮಾಡ್ಕೋಬೋದಾ ಇಲ್ವಾ. ಚಾಯ್ಸಸ್ ಇದೆ, ಬಟ್ ಆ್ಯಕ್ಷನ್ ಎಲ್ಲಿರಬೇಕು. ಮ್ಯೂಸಿಷಿಯನ್ ಆಗಬೇಕಾ, ಆಗಿ ಏನೇನು ಇನ್ಸ್ಟ್ರೂಮೆಂಟ್ಸ್ ಇದೆ ಎಲ್ಲ ಕಲೀರಿ, ಶಾಪ್ಗೆ ಹೋಗಿ ಎಲ್ಲ ಪ್ರಾಕ್ಟೀಸ್ ಮಾಡಿ, ಏನೋ ಒಂದು ನಿಮಗೆ ಕನೆಕ್ಟ್ ಆಗುತ್ತೆ. ಇನ್ನೊಂದು ಕೆರಿಯರ್ ಇದೆಯಾ, ಹೋಗಿ ನಿಮ್ಗೆ ಆನ್ಲೈನಲ್ಲಿ ಇವಾಗ ಏನೇ ಬಾಕಿಂದ ಎಕ್ಸಿಕ್ಯೂಟ್ ಮಾಡ್ಬೋದು. ಅಷ್ಟೊಂದು ಆಪರ್ಚುನಿಟೀಸ್ ಇದೆ, ಟ್ರೈ ಮಾಡಿ. ಟ್ರಯಲ್ ಪೀರಿಯಡ್ ಅಂತ ನೋಡಿ, ಆ ಟ್ರೈ ಮಾಡಿ. ಆ ಟ್ರಯಲ್ ಪೀರಿಯಡಲ್ಲೇ ಅವ್ರಿಗೆ ಕ್ಲಾರಿಟಿ ಬಂದುಬಿಡುತ್ತೆ. ಸೊ ಹಾಗಾಗಿ ಅವ್ರಿಗೆ ಎಂಕರೇಜ್ ಮಾಡಬೇಕು. ಅವ್ರು ಪುಷ್ ಮಾಡಿದ್ರೆ ಅವರು ಟ್ಯಾಲೆಂಟ್ಸ್ಗೆ ಏನಿದೆಯೋ ದೇ ವಿಲ್ ಎಕ್ಸೆಲ್ ಲೈಕ್ ಎನಿಥಿಂಗ್ಸ್. ಸೊ ಇದು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ, ಅಂದರೆ ಈ ಸಮಸ್ಯೆ ಇನ್ನೊಂದು ಆಯಾಮ, ಅವ್ರ ಸೋಷಲ್, ಅಂದರೆ ಅವ್ರು ಇಡೀ ಲೈಫನ್ನು ಸೋಷಲ್ ಮೀಡಿಯಾ ಅಂತ ಅಂದ್ಕೊಂಬಿಟ್ಟಿರ್ತಾರೆ, ಇಡೀ ಲೈಫನ್ನು ಡಿಜಿಟಲ್ ಅಂತ ಅಂದ್ಕೊಂಬಿಟ್ಟಿರ್ತಾರೆ. ಹೀಗಾಗಿ ಅದೇ ಕಂಪ್ಯಾರಿಸನ್ ಬಂದೇ ಬರುತ್ತೆ. ನೀವು ಏನೇ ಇದ್ರೂ ಕೂಡ ನಿಮ್ಗಿಂತ ಚೆನ್ನಾಗಿರೋರು ಯಾರೊಬ್ಬ ಇನ್ಸ್ಟಾಗ್ರಾಮಲ್ಲಿ ಕಾಣಿಸ್ಕೊಳ್ತಾನೆ. ಸೊ ಅದರಿಂದ ಕಂಪ್ಯಾರಿಸನ್ನು, ಅದರಿಂದ ಐಡೆಂಟಿಟಿ ಕ್ರೈಸಿಸ್ ಆಗುವಂಥದ್ದು, ನಾನೇನು ಹಾಗಾದರೆ ಅನ್ನೋದಿದೆಯಲ್ಲ, ಇದು ಅವ್ರನ್ನ ಎಲ್ಲೋ ಒಂದು ಸಣ್ಣ ಡಿಪ್ರೆಷನ್ಗೆ ಅಥವಾ ಸಣ್ಣ ಆಂಗ್ಸೈಟಿಗೆ, ಡಿಪ್ರೆಷನ್ ಅಲ್ಲ ಆಂಗ್ಸೈಟಿ ತಳ್ಳುತ್ತೆ. ಅಂಥ ಟೈಮಲ್ಲಿ ಪೇರೆಂಟ್ಸ್ ರೋಲ್ ಏನು, ಅಥವಾ ಮೆಂಟೋರ್ಸ್ ಅಥವಾ ಟೀಚರ್ಸ್ ರೋಲ್ ಏನು ಆಗಿರಬೇಕು? ಇವಾಗ ಪ್ರತಿಯೊಬ್ಬರಿಗೂ ಒಂದು ಐಡೆಂಟಿಟಿ ಇದೆ ಸರ್. ನಿಮಗೂ ಇದೆ, ನನಗೂ ಇದೆ, ಎಲ್ಲರಿಗೂ ಐಡೆಂಟಿಟಿ ಇದೆ. ನನ್ನ ಐಡೆಂಟಿಟಿ ನಾನು ಹೆಂಗೆ ಅಂದ್ಕೊಂಡಿದ್ದೀನಿ ಅಂದರೆ, ನಾನು ಮಾಡಿರೋ ಕೆಲಸದಿಂದ ನನಗೂ ಗೊತ್ತಾಗಿತ್ತು, ಟೀಚಿಂಗ್ ಅನ್ನೋದು ನನ್ನ ಪ್ರೊಫೆಷನ್. ಆ ಟೀಚಿಂಗಲ್ಲಿನೂ ಸ್ಪಿರಿಚುವಾಲಿಟಿ ಟೀಚಿಂಗ್ ಅನ್ನೋದು ನನ್ನದು ಪರ್ಪಸ್ಸು ಗೊತ್ತಾಗಿದೆ. ಸೊ ಆ ಐಡೆಂಟಿಟಿ ಮೇಲೆ ನಾನು ಬಿಲ್ಡ್ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. ಸೊ ನನಗೆ ಆಂಗ್ಸೈಟಿ ಇಲ್ಲ, ಆ್ಯಂಕ್ಷಿಯಸ್ನೆಸ್ ಇಲ್ಲ, ರೆಸ್ಟ್ಲೆಸ್ನೆಸ್ ಇಲ್ಲ. ಬಟ್ ಇವಾಗ ಈ ಜನ್ರೇಷನ್ ಏನಾಗ್ತಾ ಇದೆ ಅಂದರೆ, ಸೋಷಲ್ ಮೀಡಿಯಲ್ಲಿ ನಾನು ಈ ವಿಡಿಯೋ ಹಾಕಿದ್ದೀನಿ, ಇದಕ್ಕೆ ಲೈಕ್ಸ್ ಇದೆ, ಸೊ ನಾನು ಇದೇ ಮಾಡಬೇಕು, ಇವರೆಲ್ಲ ಇದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಇದು ನಾನು ಮಾಡಿದ್ರೇ ನನಗೆ ಐಡೆಂಟಿಟಿ ಬರುತ್ತೆ ಅಂತ ನೀವು ಹೋಗಿದ್ರೆ, ಇವತ್ತು ಬರೋ ಲೈಕ್ಸು ನಾಳೆ ಬರಲ್ಲ. ಇವತ್ತು ಬರೋ ಪಾಸಿಟಿವ್ ಕಮೆಂಟ್ಸಲ್ಲಿ ನೆಗೆಟಿವ್ನೂ ಬರುತ್ತೆ. ಇವಾಗ ನೀವು ಮಾಡೋದು ಅಂದರೆ ಔಟ್ಸೈಡ್ ಎಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಅದಕ್ಕೋಸ್ಕರ ನೀವು ಒಂದು ವೇಷ ಹಾಕಿದರೆ ನಿಮಗೆ ಒಳಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಆವಾಗ ನೆಕ್ಸ್ಟು ಅವಾಗೆಲ್ಲ ಲೈಕ್ಸ್ ಬರ್ತಾಯಿತ್ತು, ಅವಾಗೆಲ್ಲ ನಾನು ಅಪ್ರಿಷಿಯೇಟ್ ಮಾಡಿ, ಇವಾಗ ಮಾಡ್ತಾಯಿಲ್ಲ ಅಂದರೆ ಇನ್ನೊಬ್ಬರು ಬಂದುಬಿಟ್ರು. ಇಂಗ್ಲೀಷ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಹೊರಗೆ ಹುಡುಕ್ತಾ ಇದ್ದಾರೆ ಇವರು, ಒಳಗೆ ಹುಡುಕಿ ಏನು ಮಾಡಿದ್ರೆ ನಿಮಗೆ ಕಂಟೆಂಟ್ಮೆಂಟ್ ಅಂತಾರೆ, ಏನು ಮಾಡಿದ್ರೆ ನಿಮ್ಗೆ ಖುಷಿ ಕೊಡ್ತಾ ಇದೆ, ಏನು ಮಾಡಿದ್ರೆ ನಿಮ್ಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ, ಅದನ್ನು ನೀವು ಒಳಗೆ ಐಡೆಂಟಿಫೈ ಮಾಡಿ. ಒಳಗೆ ಒಂದು ಸತಿ ನೀವು ಐಡೆಂಟಿಫೈ ಮಾಡಿದರೆ ಹೊರಗೆ ಹೋಲ್ ವರ್ಲ್ಡ್ ಇಸ್ ಆಪರ್ಚುನಿಟೀಸ್. ಮೊನ್ನೆ ನಾನು ಆಚಾರ್ಯ ಇನ್ಸ್ಟಿಟ್ಯೂಟ್ಗೆ ಹೋದಾಗ ಅಲ್ಲೊಬ್ಬರು ಪ್ರಶ್ನೆ ಕೇಳಿದರು. ನಾನು ಹೇಳಿದ್ದು ನಿಮಗೆ ಜಸ್ಟ್ ಥಾಟ್, ಐ ಜಸ್ಟ್ ಶೇರಿಂಗ್ ಯು. ಎಸ್ ಸರ್. ಸೊ ಏನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಬಂದಾಗ ನಾನು ಅವ್ರಿಗೆ ಹೇಳಿದೆ, ಆ ಸ್ಟೂಡೆಂಟ್ಸ್ಗೆ, ನೋಡಿ ನಿಮಗೆ ಬೆಳಗ್ಗೆಯಿಂದ ಬೇರೆ ಬೇರೆ ಬರ್ತಾರೆ, ಪಾಠ ಹೇಳ್ತಾರೆ, ಸೈನ್ಸ್ನವ್ರು ಹೇಳ್ತಾರೆ, ಸೋಷಲ್ ಸ್ಟಡೀಸ್ ಹೇಳ್ತಾರೆ, ಇಂಗ್ಲೀಷ್ ಲಿಟ್ರೇಚರ್ ಹೇಳ್ತಾರೆ, ಇನ್ನೊಬ್ಬರು ಆರ್ಟ್ಸ್, ಮ್ಯೂಸಿಕ್ಕು, ಇನ್ನೊಂದೇನೋ ಹೇಳ್ತಾರೆ. ಓಕೆ, ಎಲ್ಲವನ್ನೂ ನೀವು ಕೇಳ್ತೀರಾ. ಬಟ್ ನೀವು ಮನೆಗೆ ಹೋಗ್ತೀರಾ, ನಿಮಗೆ ಎಲ್ಲ ಪಾಠಗಳು ನೆನಪಿರಲ್ಲ. ಬಟ್ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಅಥವಾ ನಿಮ್ಗೆ ಗೊತ್ತಿಲ್ಲದಂಗೆ ಯಾವುದೋ ಒಂದು ಪಾಠದ ಬಗ್ಗೆ ನಿಮ್ಮ ಮನಸ್ಸು ಯೋಚನೆ ಮಾಡ್ತಾ ಇರುತ್ತೆ. ಅವ್ರು ಅದನ್ನು ಹೇಳಿದ್ರಲ್ವಾ, ಹಂಗೆ ಹೇಳಿದ್ರಲ್ವಾ ಅಂತ ಹೇಳಿ. ಸೊ ಯಾವ ಪಾಠದ ಬಗ್ಗೆ ಹೇಳ್ತಾ ಇದೆ? ಮ್ಯಾಥ್ಸ್ ಬಗ್ಗೆ ನಿಮ್ಮ ಮನಸ್ಸು ಮಾತಾಡ್ತಾ ಇದೆಯಾ, ಆರ್ಟ್ಸ್ ಬಗ್ಗೆ ಮಾತಾಡ್ತಾ ಇದೆಯಾ, ಅಥವಾ ಸ್ಪೋರ್ಟ್ಸ್ ಟೀಚರ್ ಹೇಳಿದ್ರಲ್ಲ ಅದು ನಿಮಗೆ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ನಿಮಗೆ ನಿಮ್ಮ ಅರಿವಿಗೆ ಬರದೆ ನಿಮ್ಮ ಮನಸ್ಸು ಯೋಚನೆ ಮಾಡ್ತಾ ಇದೆ ಅಂದರೆ ದ್ಯಾಟ್ ಈಸ್ ಯುವರ್ ಫೀಲ್ಡ್ ಮೋಸ್ಟ್ ಪ್ರಾಬಬ್ಲಿ. ಎಸ್ ಅಲ್ವಾ? ನಾನು ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಲೆವೆಲ್ ನೀ ಆ ಟಾಪಿಕ್ ಕನೆಕ್ಟ್ ಆಗಿದ್ರೆ, ಉದಾಹರಣೆಗೆ ಈಗ ನನಗೆ ಒಂದು ಸಿನಿಮಾ ನೋಡ್ತೀವಿ, ನಾನು ಫಾರ್ ಎಕ್ಸಾಂಪಲ್ ಈಗೆಲ್ಲ ಸಿನಿಮಾ ನೋಡಿ ಮರ್ತು ಬಿಡ್ತಾರೆ. ಬಟ್ ನನ್ನ ಮನಸ್ಸು ಹಂಗಲ್ಲ, ನಾ ಸಿನಿಮಾದ ಬಗ್ಗೆ ನಂದು ಡೈಸೆಕ್ಟ್ ಮಾಡ್ತಾ ಇರುತ್ತೆ ನನ್ನ ಮನಸ್ಸು. ಅದು ಹಂಗಾಯಿತು, ಇದು ಹಿಂಗಾಯ್ತು, ಬಿಕಾಸ್ ನಾನು ಬೇರೆ ಲೆವೆಲಲ್ಲಿ ಕನೆಕ್ಟೆಡ್ ಇದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅಟ್ಲೀಸ್ಟ್. ಸೊ ದಿಸ್ ಈಸ್ ಒನ್ ಆಫ್ ದ ವೇಸ್ ಆಫ್ ಐಡೆಂಟಿಫೈಯಿಂಗ್ ವಾಟ್ ಟ್ರೂಲಿ ಇಂಟ್ರೆಸ್ಟ್ಸ್ ಯು, ಅಲ್ವಾ? ಅಂದರೆ ಒಂದು ಕ್ಲಾಸಲ್ಲಿ ಒಂದು 8 ಸಬ್ಜೆಕ್ಟ್ ಹೇಳಿದ್ದಾರೆ, ವೇರ್ ಯು ಆರ್ ಕನೆಕ್ಟೆಡ್ ಎಮೋಷ್ನಲಿ. ಎಸ್, ಆ ಎಮೋಷನ್ಸ್ ನಾನು ಯಾವಾಗಲೂ ಹೇಳ್ತೀನಿ ನೋಡಿ, ಇಟ್ ವಿಲ್ ನೆವರ್ ಲೈ. ಅಲ್ಲಿ ಎಮೋಷ್ನಲಾಗಿ ಕನೆಕ್ಟ್ ಆಗಿದ ತಕ್ಷಣ ಅಲ್ಲಿ ಸ್ಪಿರಿಚುವಲ್ ನಾಲೆಜ್ ಇದ್ದರೆ ಗೊತ್ತಾಗುತ್ತೆ,
ನನ್ನ ಇಂಟ್ರೆಸ್ಟ್ ಇಲ್ಲಿದೆ ಅಂತ. ಅದಕ್ಕೆ ಟ್ರಯಲ್ ಪೀರಿಯಡ್, ಅದರಲ್ಲಿ ನೀವೇನಾದ್ರು ಮಾಡಿ ಎಕ್ಸ್ಟ್ರಾ ಟೈಮ್ ತಗೊಳ್ಳಿ. ಈಗ ನಾನು ಪ್ರತಿಯೊಂದು ಸ್ಕೂಲಲ್ಲಿನೂ ಒಂದೇ ಹೇಳ್ತೀನಿ, ನೀವು ಎಷ್ಟು ರೀಲ್ಸ್ ನೋಡ್ತೀರಿ ಪ್ರತಿ ದಿವಸ, ಒಂದು ವಾರ ರೀಲ್ಸ್ ನೋಡೋದು ಸ್ಟಾಪ್ ಮಾಡಿ ರೀಲ್ಸ್ ಕ್ರಿಯೇಟ್ ಮಾಡಿ ಅಂತ. ದೇ ಆರ್ ಥಿಂಕಿಂಗ್, ದ ಸ್ಟಾರ್ಟೆಡ್ ಥಿಂಕಿಂಗ್. ಅದರಲ್ಲಿ ಒಬ್ಬರಿಗೆ ಇಬ್ಬರಿಗೆ ಅದು ಟಚ್ ಆಗುತ್ತೆ, ನಾವು ಕ್ರಿಯೇಟ್ ಮಾಡ್ಬೋದು, ದೇ ಬಿಕಮ್ ದ ಕ್ರಿಯೇಟರ್ಸ್. ಅದು ಎಲ್ಲರಿಗೂ ಆಗಲ್ಲ. ಸೊ ಹಂಗಾಗಿ ನಮ್ಮ ಇಂಟ್ರೆಸ್ಟ್ ಏನು ಅನ್ನೋದು ನೀವು ಕರೆಕ್ಟಾಗಿ ಹೇಳಿದೆ. ನಮ್ಮ ಮೈಂಡ್ ಒಳಗೆ ಏನು ಹೋಗ್ತಾ ಇದೆ ಅನ್ನೋದು ಫಸ್ಟ್ ನಾವು ನೋಡಬೇಕಲ್ವ. ಎಕ್ಸಾಕ್ಟ್ಲಿ. ನೀವು ಈಗ ಡೋಪಾಮೈನ್ ಆಯಿತು ಸರ್, ಈಗ ರೀಲ್ಸು ಅದು ನಿಮಗೆ ಎಂಟರ್ಟೈನ್ಮೆಂಟ್ ಕೊಡ್ತಾನೇ ಇದೆ, ಕಲರ್ಫುಲ್ಲಾಗೇ ಇದೆ. ಒಂದು ಸತಿ ಪಕ್ಕ ಇಟ್ಟರೆ ಎಲ್ಲ ಕಾಮ್ ಆಗಿದೆ, ಏನು ಇಂಟ್ರೆಸ್ಟಿಂಗ್ ಇಲ್ಲ. ಯಾರಾದರೂ ಮಾತಾಡಿದ್ರೆ ನಿಧಾನಕ್ಕೆ ಇದೆ, ಬೇಡ ಅಂದ್ರೆ ಮತ್ತೆ ಅದು ಒಳಗೆ ಹೋಗ್ಬಿಡ್ತಾ ಇದ್ವಿ. ಸೊ ಏನಾಗ್ತಾ ಇದೆ, ವಿ ಆರ್ ಸ್ಟಕ್ ಇನ್ ಸಮಥಿಂಗ್. ಅಮ್ಮ ನೋಡಿದ್ರೆ ಬನ್ನಿ ಅಂತಾರೆ, ಅಪ್ಪ ನೋಡಿ ಇದೆಲ್ಲ ಬೇಡ, ನನಗೆ ಇದು ಬೇಕು ಅಂದರೆ ಡೊಪಾಮೈನ್ ಅದು ಒಳಗೆ ಕ್ರಿಯೇಟ್ ಆಗ್ತಾ ಇದೆ. ಅದು ಎಷ್ಟಂತ ಕೊಡ್ತಾ ಇದ್ದೀವಿ ಅಂದರೆ ನಮ್ಮ ಟೈಮು, ಡಿಸಿಪ್ಲಿನು, ಬಾಡಿ ನೋಡ್ಕೊಳ್ಳೋದು ಎಲ್ಲ ಹೋಯ್ತು, ಆ ಪ್ಯಾಟರ್ನ್ಸ್ ಎಲ್ಲ ಹೋಯ್ತು. ಮೊಬೈಲ್ ನೋಡ್ತಾರೆ ನೋಡಿ, ಇಲ್ಲ ನಾನು ಸ್ಟಾಪ್ ಅಂದ್ರೇ ಯಾರು ಸ್ಟಾಪ್ ಮಾಡಲ್ಲ. ಬಟ್ ಒಂದು ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಳ್ಳಿ. ನೀವು ನಿಮ್ಮ ಪ್ಯಾಷನ್, ಇಂಟ್ರೆಸ್ಟ್, ಗೋಲ್ ಏನಿದೆಯೋ ಅದ್ರ ಮೇಲೆ ನೀವು ವರ್ಕ್ ಮಾಡಿ ಈ ಟೆಕ್ನಾಲಜಿನ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಟ್ಯಾಲೆಂಟ್ ಇದೆ, ಭಾಳ ಚೆನ್ನಾಗಿ ಹೇಳಿ, ಎನರ್ಜಿ ಇದೆ, ಆಪರ್ಚುನಿಟೀಸ್ ಇದೆ. ನಿಮ್ಮ ಡೈರೆಕ್ಷನ್ ಸಿಕ್ಕಿಲ್ಲ ಅಂದರೆ ಯಾವನೋ ಒಬ್ಬ ಡೈರೆಕ್ಷನ್ಗೆ ನೀವು ಆಡಿಯನ್ಸ್ ಆಗಿರ್ತೀರಿ, ಯು ವಿಲ್ ನೆವರ್ ಬಿಕಮ್ ಎ ಡೈರೆಕ್ಟರ್. ಸೊ ಹಂಗಾಗಿ ಐಡೆಂಟಿಫೈ ದ ಏರಿಯಾ. ವಂಡರ್ಫುಲ್, ಭಾಳ ಚೆನ್ನಾಗಿ ಹೇಳಿದ್ರಿ. ನೋಡಿ, ಆಮೇಲೆ ಮೊಬೈಲು ಎಷ್ಟು ಒಂದು ಅಡಿಕ್ಟಿವ್ ಆಗಿದೆ ಅಂದರೆ ನಮ್ಮಂಥವ್ರಿಗೂ ಕೂಡ, ಈಗ ನಾನಾಗಲಿ ನೀವಾಗಲಿ, ವಿ ಆರ್ ನಾಟ್, ನಾವೇನು ಮೊಬೈಲಿಂದ ದೂರ ಇಲ್ಲ ಅಥವಾ ಮೊಬೈಲ್ ನಮ್ಮನ್ನು ಅಫೆಕ್ಟ್ ಮಾಡಿಲ್ಲ ಅಂತಲ್ಲ, ಅಫೆಕ್ಟ್ ಮಾಡಿದೆ. ಆಮೇಲೆ ಮೊಬೈಲಲ್ಲಿ ನೀವು ಬೇರೆ ಬೇರೆ ವಿಚಾರ ಏನೊಂದು ಬರುತ್ತೆ, ರೀಲ್ಸ್ ಬರುತ್ತೆ, ಫಿನಾನ್ಸ್ ವಿಚಾರ, ಆಮೇಲೆ ಸಿನಿಮಾದ ಬರುತ್ತೆ, ಆಮೇಲೆ ಏನೋ ಬರುತ್ತೆ. ಆ್ಯಕ್ಚುಲಿ ನಿಮ್ಮ ಮನಸ್ಸನ್ನು ಎಷ್ಟು ಕ್ಲಟರ್ ಮಾಡುತ್ತೆ ಅಂದರೆ, ಮತ್ತು ನಿಮ್ಮ ಮನಸ್ಸು ಎಷ್ಟು ಟೈರ್ಡ್ ಆಗುತ್ತೆ ಅಂದರೆ, ಆ್ಯಕ್ಚುಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ, ಬೆಳಗ್ಗೆ ನೀವು ಆ ಥರ ಮಾಡಿಬಿಟ್ರೆ ಇನ್ನೂ ನಿಮಗೆ ಒಂದು ಅರ್ಧ ಗಂಟೆ ನೀವು ಮಲ್ಕೋಬೇಕು, ಅಷ್ಟು ಟೈರ್ಡ್ ಆಗ್ಬಿಡುತ್ತೆ. ಯಾಕೆಂದರೆ ಯಾವುದೋ ಒಂದು ವಿಚಾರದ ಬಗ್ಗೆ ನೋಡ್ತಾ ಇಲ್ಲ, ನೀವು ಬೇರೆ ವಿಚಾರನ ನೋಡ್ತಾ ಇದ್ದೀರಾ. ಆಮೇಲೆ ಯಾವುದೋ ಇನ್ಡೆಪ್ತ್ ನೋಡ್ತಾ ಇಲ್ಲ, ಎಲ್ಲ ಸೂಪರ್ಫಿಷಿಯಲ್ ನೋಡ್ತಾ ಇದ್ದೀರಾ. ಮೈಂಡ್ಗೆ ಏನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ, ಯಾವುದನ್ನು ಅಬ್ಸರ್ವ್ ಮಾಡಬೇಕು, ಯಾವುದನ್ನು ಬಿಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಇಟ್ ಗೆಟ್ಸ್ ಟಯರ್ಡ್ ಆ್ಯಕ್ಚುಲಿ. ಸೊ ಹೀಗಾಗಿ ಯಾವುದೋ ಒಂದು ವಿಚಾರನ ಐಡೆಂಟಿಫೈ ಮಾಡಿಕೊಂಡು ಆ ವಿಚಾರನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿ, ಯೋಚನೆ ಮಾಡ್ತಾ ಹೋಗಿ, ಓಕೆ. ಆಮೇಲೆ ಅದನ್ನು ನಿಮಗೆ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಹೋಗಿ ನಿಮ್ಮ ರಿಯಲ್ ಲೈಫಲ್ಲಿ. ನಿಮಗೆ ಗೊತ್ತಾಗಲಿಲ್ವ, ಮತ್ತೆ ನೀವು ಇಂಟರ್ನೆಟ್ಗೆ ಹೋಗಿ, ಅಲ್ಲಿ ಸಿಗುತ್ತೆ ಪ್ರಶ್ನೆ. ಇದನ್ನೇ ನೀವೇ ಹೇಳಿದ್ದು. ಸೊ ಇದು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳೋ ರೀತಿ ಅಂತ ನನಗನ್ಸುತ್ತೆ. ಇದೊಂದು ಒಳ್ಳೆ ಎಕ್ಸಾಂಪಲ್ ಇದೆ ಸರ್. ಒಂದು ಏನು ಮಾಡಬೇಕು ಅಂದರೆ, ಒಂದು 3 ಡಜನ್ನು ಬಾಳೆಹಣ್ಣು ತಗೊಂಡು ಒಂದು ಕೋತಿ ಹತ್ರ ಹೋಗಿ ಕೂತ್ಕೊಳ್ಳಿ, ಒಂದು ಕೊಡಿ ಸರ್. ಅದು ತಿಂತಾ ಇರುತ್ತೆ, ಮಧ್ಯದಲ್ಲಿ ಇನ್ನೊಂದು ಕೊಡಿ, ಏನು ತಿಂತಾ ಇರುತ್ತೋ ಅದನ್ನು ಬಿಟ್ಟು ಇದನ್ನು ಶುರು ಮಾಡುತ್ತೆ, ಇನ್ನೊಂದು ಕೊಡಿ. ಅದು ವಿಡಿಯೋನೇ ಇದೆ ಯೂಟ್ಯೂಬಲ್ಲಿ. ಕೊನೆಗೆ ಏನಾಗುತ್ತೆ, ಆ 3 ಡಜನಲ್ಲಿ ಒಂದು ಬಾಳೆಹಣ್ಣು ಪ್ರಾಪರಾಗಿ ತಿನ್ನಲ್ಲ, ಎಲ್ಲ ಬಿಸಿಯಾಗಿ ಈ ಥರ ಆಗಿದೆ ಮೈಂಡ್. ಎಷ್ಟಂತ ನಾವು ಸ್ಟೋರ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಈ ಎಷ್ಟು ಸ್ಟೋರೇಜ್, ಓವರ್ ಇನ್ಫಾರ್ಮೇಷನ್ ಹೋಗಿದ್ರೆ ಕನ್ಫ್ಯೂಷನೇ ಜಾಸ್ತಿ ಆಗುತ್ತೆ. ಈಗ ಒಂದು ಮೂವಿ ನೋಡಿ ಬರ್ತೀವಿ, ಮೂವಿ ಥಿಯೇಟ್ರಿಗೆ ಹೋಗೋ ಟೈಮಲ್ಲಿ ಇರೋ ಎನರ್ಜಿ ಹೊರಗೆ ಬರೋ ಟೈಮಲ್ಲಿ ನೋಡಿ ಎಲ್ಲರಿಗೂ ಸುಸ್ತಾಗುತ್ತೆ. ಯಾಕಂದರೆ ವಿ ಸ್ಪೆಂಡ್ ಸಮ್ ಎನರ್ಜಿ. ಆ ಕತ್ತಲಲ್ಲಿ ಕೂತ್ಕೊಂಡು ನೋಡಿ ಟಯರ್ಡ್ನೆಸ್ ಆಗುತ್ತೆ. ಬಟ್ ಓವರ್ಲೋಡೆಡ್ ಆಫ್ ಇನ್ಫಾರ್ಮೇಷನ್ ಹೋಗಿದ್ರೆ ಆರ್ಗನೈಸ್ಡ್ ಆಗಿ ಇರಲ್ಲ ಮೈಂಡು. ನೋಡಿ, ಬೇಡ ಅಂತ ಹೇಳ್ತಾ ಇಲ್ಲ, ಫೋನ್ ನೋಡಿ, ಎಲ್ಲ ನೋಡಿ. ಬಟ್ ನೀವು ಯೂಟ್ಯೂಬು ನಾವು ಹೋಗಿ ಸರ್ಚ್ ಮಾಡ್ತೀವಿ ನಮಗೇನು ಬೇಕು ಅಂತ. ಬಟ್ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮೆಕ್ಯಾನಿಸಮ್ ಇಲ್ಲ. ಅಲ್ಲೇನು ಬರ್ತೇನೆ, ಯಾಕೆಂದರೆ ಅಲ್ಗಾರಿದಮ್ ಆ ಥರ ಡಿಸೈನ್ ಮಾಡಿದ್ರು. ನಿಮಗೆ ಏನು ಇಂಟ್ರೆಸ್ಟ್ ಇದೆಯೋ ಅದು ನಮ್ಮ ಬಗ್ಗೆ ಯಾರಿಗೆ ಚೆನ್ನಾಗಿ ಗೊತ್ತಾ? ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಗಾರಿದಮ್ ಹೋಗಿ ಚೆನ್ನಾಗಿ ಗೊತ್ತು. ನಮಗೆ ಯಾವ ಕಲರ್ ಇಷ್ಟ, ನಾವು ಏನು ನೋಡ್ತೀವಿ, ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ, ಪ್ರತಿಯೊಂದೂ ಅಲ್ಗಾರಿದಮ್ಗೆ ಗೊತ್ತು. ನೀವು ಎಷ್ಟು ಸಮಯ ಅದನ್ನು ನೋಡ್ತೀರೋ ಅಷ್ಟು ಬಿಸ್ನೆಸ್ ಅವ್ರಿಗೆ. ಇದು ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು, ಯು ಆರ್ ಗಿವಿಂಗ್ ಬಿಸ್ನೆಸ್ ಟು ಅದರ್ಸ್ ಅಂತ ಅರ್ಥ ಆಗುತ್ತೆ. ಈಗ ಮೈಂಡಲ್ಲಿ ಡಿಸಿಪ್ಲಿನ್ ಬರಬೇಕು ಅಂದರೆ ಒಂದು ಡೈರೆಕ್ಷನ್ ಬೇಕು ಫಸ್ಟು. ಈಗ ಜೆನ್ಝಿಗೆ ಫೋಕಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ನಾನು ಅದು ಒಪ್ಕೊಳ್ಳಲ್ಲ. ಒಂದು ಫೋನ್ ಕೊಟ್ಟು ನೋಡಿ, 8 ಅವರ್ ನೋಡ್ತಾರಲ್ವ, ಅಂದರೆ ಫೋಕಸ್ ಇದೆ, ಡೈರೆಕ್ಷನ್ ಇಲ್ಲ. ಒಂದು ಟಾಪಿಕ್ ಕೊಟ್ಟು ಅದರ ಮೇಲೆ ನೀವು ಒಂದು ChatGPT ಇದೆ, ಇವಾಗ ಏನೇ ಬೇಕೊಂದು ಇನ್ಫಾರ್ಮೇಷನ್ ಬಂದುಬಿಡುತ್ತೆ, ಒಂದು ವೀಡಿಯೋಸ್ ಬಂದುಬಿಡುತ್ತೆ. ಒಂದು ಡೈರೆಕ್ಷನ್ ಕೊಟ್ಟರೆ ದೇ ವಿಲ್ ಎಕ್ಸೆಲ್ ಇನ್ ದ ಫೀಲ್ಡ್. ಮುಂದೆ ನಾವು 20 ವರ್ಷ ತಗೊಳ್ಳೋದು ಅವರು 1 ವರ್ಷದಲ್ಲಿ ಅವ್ರು ಕಂಪ್ಲೀಟ್ ಮಾಡಿಬಿಡ್ತಾರೆ. ಅಷ್ಟೊಂದು ನಾಲೆಡ್ಜು, ಇನ್ಫಾರ್ಮೇಷನ್ ಇದೆ. ಬಟ್ ಸ್ಪೆಸಿಫಿಕ್ ಟಾಪಿಕ್ ಕೊಡಬೇಕು, ಡೈರೆಕ್ಷನ್ ಕೊಡಬೇಕು ಅಷ್ಟೇ. ಅದನ್ನು ಕೊಟ್ಟು ನೋಡಿ ಈ ಜನ್ರೇಷನ್ ಎಷ್ಟು ಶೈನ್ ಆಗ್ತಾರೆ ಅನ್ನೋದು ಆವಾಗ ನಮಗೆ ಗೊತ್ತಾಗುತ್ತೆ ಸರ್.
ಅದಕ್ಕೆ ಸ್ಪಿರಿಚುವಾಲಿಟಿ ಹೆಲ್ಪ್ ಮಾಡುತ್ತೆ. 100%. ಯಾಕೆ ನಮ್ಮ ಮೈಂಡನ್ನು ಫಸ್ಟು ಹೊಡೆಯುತ್ತೆ ಮೆಡಿಟೇಷನ್. ಮೈಂಡನ್ನು ಡಿಸಿಪ್ಲಿನ್ಡಾಗಿ ಇಟ್ಕೊಳ್ಳುತ್ತೆ, ಎಮೋಷನ್ಸ್ನ ಕಂಟ್ರೋಲ್ ಮಾಡುತ್ತೆ. ಇಲ್ಲ ಅಂದರೆ ತುಂಬ ಫಾಸ್ಟಾಗಿ ಹೋಗಿ ನೀವು ಹೊರಗೆ ಎಲ್ಲ ಸಿಗುತ್ತೆ, ನಿಮಗೆ ಒಳಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಏನು ಮಾಡಬೇಕು ಅನ್ನೋ ಐಡಿಯಾನೂ ಇರಲ್ಲ. ಆ ಇನ್ನರ್ ಬ್ಯಾಲೆನ್ಸ್ ಬಂದ್ರೇ ಔಟರಲ್ಲಿ ಏನೇ ಬಂದ್ರೂ ಬ್ಯಾಲೆನ್ಸ್ ಮಾಡ್ಕೊಳ್ಳೋ ಶಕ್ತಿ ಅನ್ನೋದು ಬರುತ್ತೆ. ಎಸ್ ಸರ್. ಸೊ ಜೆನ್ಜಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಮತ್ತು ನಿಮ್ಮ ಮನೇಲಿ ಜೆನ್ಜಿ ಇದ್ದರೆ, ನೀವು ಜೆನ್ಜಿ ಆಗಿದ್ದರೆ ಮತ್ತು ನಿಮಗೂ ಒಂದಷ್ಟು ಸಮಸ್ಯೆಗಳು ಅಥವಾ ಒಂದಷ್ಟು ಪ್ರಶ್ನೆಗಳಿದ್ದರೆ ಡಾಕ್ಟರ್ ಅಯ್ಯಪ್ಪ ಪಿಂಡಿ ಅವ್ರನ್ನ ಸಂಪರ್ಕಿಸಿ. ಅವರು ಎಲ್ಲ ಥರದ ಕೌನ್ಸೆಲಿಂಗ್ ಆನ್ಲೈನ್, ಆಫ್ಲೈನ್ ಮತ್ತು ಮುಖತ ಕೋರ್ಸ್ಗಳನ್ನ ಮಾಡುವಂಥದ್ದು, ಸೆಷನ್ಗಳು ಮಾಡುವಂಥದ್ದು ಮಾಡ್ತಾರೆ. ಅವ್ರ ಫೋನ್ ನಂಬರ್ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಮತ್ತು ಸ್ಕ್ರೀನ್ ಮೇಲೆ ಕೂಡ ಇದೆ. ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಸರ್. ತುಂಬ ತುಂಬ ಧನ್ಯವಾದ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ಜೆನ್ಜಿ ಕುರಿತಾದ ಎಪಿಸೋಡ್. ನಿಮ್ಮ ಪ್ರಶ್ನೆಗಳಿಗೆ ಸ್ವಾಗತ ಮತ್ತು ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ. ನೋಡ್ತಾರಿ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರಿ ಮಾನಸ ಸರೋವರ. ನಮಸ್ಕಾರ.